ಶಕ್ತಿ ಬಂದ್ಬಿಡ್ತಾ ಹ್ಞೂ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಇದು ಅಪ್ಪ ಮಗಳ ರನ್ನಿಂಗ್ ಕಾಂಪಿಟೇಷನ್ನ 2ನೇ ದಿನ. ಇವಾಗ 5 ಗಂಟೆಗೆ ನಾನು ಎದ್ದಿದ್ದೆ, ಇವಳನ್ನ 5:15ಗೆ ಎಬ್ಬಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಲ್ಕೊಳ್ಳಿ ಅಂತ ಅಷ್ಟೇ. ಅದಾದಮೇಲೆ ಎದ್ಮೇಲೆ ಏನಿಲ್ಲ, ಒಂದೇ ಡೈಲಾಗು, ಅಪ್ಪ ಫಸ್ಟ್ ಬರುತ್ತಾ ಇವತ್ತು, ನೀನು ಫಸ್ಟ್ ಬರ್ತೀಯ ಮಗಳೇ ಅಂದ ತಕ್ಷಣವೇ ಒದ್ದಾಡ್ಕೊಂಡು ಎದ್ಬಿಡ್ತಾಳೆ. ತುಂಬ ಲವಲವಿಕೆಯಿಂದನೇ ಹೇಳ್ತಾಳೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ನಾನು ಯಾವುದೇ ರೀತಿಯ ಫೋರ್ಸ್ ಮಾಡ್ತಾಯಿಲ್ಲ ಅವಳಿಗೆ. ಅವಳೇ ಎದ್ದು ಆರಾಮಾಗಿ ರೆಡಿ ಆಗ್ತಾ ಇರ್ತಾಳೆ. ಆಮೇಲೆ ಏನಪ್ಪ ಅಂದರೆ ಅವಳಿಗೆ ಈ ಚಳಿ ಆಗಲ್ಲ ನನಗೆ ಅಮ್ಮ, ಸ್ವೆಟರ್ ಬೇಡ, ನನಗೆ ಟೋಪಿ ಬೇಡ ಅಂತ ಹೇಳ್ತಾ ಇರ್ತಾಳೆ. ಆದರೆ ನಮಗೆ ಗೊತ್ತಿರೋ ಹಂಗೆ, ಈಗ ನಮಗೆ ಬೆಳಿಗ್ಗೆ ಟೈಮ್ ಇದ್ದಾಗ ಎಷ್ಟೊಂದು ಚಳಿ ಆಗಿರುತ್ತೆ, ಅದೇ ಚಳಿ ಅವಳಿಗೂ ಫೀಲ್ ಆಗ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಏನು ಸೇಫ್ಟಿ ಮೆಷರ್ಸ್ನ ಮಾಡಬೇಕು, ಅದಕ್ಕೆ ಅವಳಿಗೆ ಟೋಪಿ ಹಾಗೆಯೇ ಸ್ವೆಟರ್ ಎಲ್ಲ ಹಾಕ್ತಾಯಿದ್ದೀನಿ. ಅಂದ್ರೂ ಇನ್ನು ಗ್ರೌಂಡಿಗೆ ಹೋದ್ಮೇಲಂತೂ ಎಲ್ಲ ಟೋಪಿ ಹಾಗೆ ಸ್ವೆಟರ್ ಎಲ್ಲ ತೆಗೆದುಬಿಟ್ಲು. ಇನ್ನು ನಾವು ಗ್ರೌಂಡ್ಗೆ ರೀಚ್ ಆದಂತಹ ಸಮಯ ಬಂದು 6 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅದೇ ಇನ್ನು ಮೊದಲೇ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋದಂತ ಹೇಳಿ ಅಪ್ಪ ಮಗಳು ಇಬ್ಬರೂ ಒಂದು ರೌಂಡ್ ಬಂದರು. ನಿಜವಾಗ್ಲೂ ಹೇಳಬೇಕು ಅಂದರೆ ಬೆಳಿಗ್ಗೆ ಟೈಮ್ ಈ ರೀತಿಯಾಗಿ ಬೇಗ ಎದ್ದೋಳೋದ್ರಿಂದ ಮೈಂಡ್ ಆಗಿರ್ಬೋದು, ಹಾಗೆಯೇ ನಮ್ಮ ಬಾಡಿ ಆಗಿರ್ಬೋದು ಫುಲ್ ಫ್ರೀ ಅನಿಸುತ್ತೆ. ಆ ದಿನ ತುಂಬಾ ಒಂಥರ ಈಸಿಯಾಗಿ ಹೋಗುತ್ತೆ. ಇವಾಗ ನಾವು ಲೇಟಾಗಿ ಎದ್ದರೆ ಏನಾಗುತ್ತೆ ಅಂದರೆ ಟೈಮೇ ಸಾಕಾಗ್ತಾ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ. ಆದರೆ ಬೇಗ ಎದ್ದೋಳೋದ್ರಿಂದ ಬೇರೆ ಕೆಲಸಗಳು ಆಗುತ್ತೆ, ಹಾಗೆಯೇ ತುಂಬ ಟೈಮ್ ಇದೆ ಅಂತ ಕೂಡ ಅನಿಸುತ್ತೆ. ಹಾಗೆಯೇ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಪ್ಪ ಮಗಳು ಇಬ್ಬರೂ ಒಂದು ರೌಂಡ್ ಬಂದರು. ಇನ್ನು ನನ್ನ ಮಗಳು ಕಂಟಿನ್ಯೂಸ್ ಆಗಿ ಏನು ಓಡಿ ಬರಲಿಲ್ಲ, ಅವಳು ಟೈಮ್ನ ತೊಗೊಂಡು ಅಲ್ಲಿ ಬ್ರೇಕ್ನ ತೊಗೊಂಡು ಬಂದರು. ಎಸ್, ಸಮ್ಮು ಫಸ್ಟ್. ಈ ಸಮ್ಮು ನೀನೇ ಫಸ್ಟ್ ಅಪ್ಪ. ಇವಾಗ ನನ್ನ ಮಗಳು ಓಡ್ತಾ ಇದ್ದಾಳೆ. ಅವಳು ಎಷ್ಟು ಸೆಕೆಂಡ್ಸ್ನ ತಗೋತಾಳೆ ನೋಡೋಣ. ಅವ್ರ ಜೊತೆ ನನ್ನ ಮಗಳ ಜೊತೆ ನಮ್ಮ ಹಸ್ಬೆಂಡ್ ಕೂಡ ಓಡಲೇಬೇಕು, ಯಾಕಂದರೆ ಇಲ್ಲ ಅಂದರೆ ಅವಳು ಓಡೋದೇ ಇಲ್ಲ, ಇಲ್ಲೇ ನಿಂತ್ಕೊಬಿಡ್ತಾಳೆ. ಅವಳು ತೊಗೊಂಡಂಥ ಸಮಯ ಬಂದು ರೌಂಡ್ ಆಫ್ ಮಾಡಿದ್ರೆ 28 ಸೆಕೆಂಡ್ಸ್ ಆಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ತಗೊಂಡಂತಹ ಸಮಯ ಬಂದು, ಅವರು ಸಪ್ರೇಟಾಗಿ ಓಡಿದ್ರು, ಅವ್ರು ತಗೊಂಡಂತಹ ಸಮಯ ಬಂದು 15 ಸೆಕೆಂಡ್ ಬಂದೆ, 16. ಈ ಚಳಿ ಆಗ್ತಿಲ್ವಾ ನಿಂಗೆ? ದಿನ ಬರ್ತೀಯಾ? ಶಕ್ತಿ ಶಕ್ತಿ ಬಂದ್ಬಿಡ್ತಾ? ಸಮ್ಮು 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 ಈ ರೀತಿಯಾಗಿ ಇನ್ನು ಬೆಳಿಗ್ಗೆ 1 ಗಂಟೆಗಳ ಕಾಲ ಆರಾಮಾಗಿ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರುತ್ತೆ. ಇದಾದ್ರ ನಂತರ ಇನ್ನು ಗೊತ್ತಾ ಇದೆಯಲ್ಲ, ಸ್ಕೂಲು, ಇನ್ನು ಅವರು ಕೆಲಸಕ್ಕೆ ಅಂತ ಹೇಳಿ ರೆಡಿಯಾಗಿ ಹೋಗೋದಿರುತ್ತೆ. ಅದರಿಂದಾಗಿ ಬೆಳಿಗ್ಗೆ ಎಷ್ಟು ಫ್ರೀ ಅನಿಸುತ್ತೆ ಅಷ್ಟು ಫ್ರೀಯಾಗಿ 1 ಅವರ್ನ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಾದಮೇಲೆ ಇನ್ನು ಹೆಲ್ದಿಯಾಗಿ ಏನಾದರೂ ತಿಂಡಿ ಮಾಡೋಣ ಅಂತ ಅನ್ಕೋತಾ ಇದ್ದೆ. ರಾತ್ರಿಯೇ ದೋಸೆಗೆ ಆಡಿಸಿ ಇಟ್ಟಿದ್ದೆ. ಅದನ್ನು ಇನ್ನಷ್ಟು ಹೆಲ್ದಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಕ್ಯಾರೆಟ್, ಬೀಟ್ರೋಟ್ ಹಾಗೆಯೇ ಗೆಡ್ಡೆಕೋಸನ್ನ ತುರ್ಕೊಂಡು, ಹಾಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಬಳಸ್ತಾ ಇದ್ದೀನಿ. ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ ದೋಸೆ ಈ ರೀತಿಯಾಗಿ ಮಾಡಿಕೊಟ್ರೆ. ಅದರಲ್ಲಿ ಬೇರೆ ಚಟ್ನಿ ಬೇರೆ ಕೇಳ್ತಾ ಇದ್ಲು, ಅಮ್ಮ ಚಟ್ನಿ ಮಾಡು ಅಂತ ಹೇಳಿ. ನಾನಿಲ್ಲ ಮಗನೇ, ಇವಾಗ ಟೈಮ್ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಸೇರಿಸಿ ಹೀರೆಕಾಯಿ ಗೊಜ್ಜನ್ನ ಮಾಡಿದ್ದೆ. ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ಅವರೂ ಏನೋ ಕೆಲಸ ಇದೆ ಅಮ್ಮ ಅಂತೇಳಿ ಹೋದರು. ಇನ್ನು ನಾನೇ ಅವಳನ್ನು ರೆಡಿ ಮಾಡಬೇಕಾಗಿತ್ತು, ಮತ್ತು ತಿಂಡಿ ರೆಡಿ ಮಾಡಬೇಕಿತ್ತು, ಇನ್ನು ಅವಳು ಬಾಕ್ಸಿಗೆ ರೆಡಿ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಪಟ ಅಂತ ಹೇಳಿ ದೋಸೆ ಹಾಗೆಯೇ ಹೀರೆಕಾಯಿ ಗೊಜ್ಜನ್ನ ಮಾಡಿದ್ದಾಯಿತು. ಅದನ್ನು ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ಅದಾದಮೇಲೆ ಅವಳನ್ನು ರೆಡಿ ಮಾಡೋಕ್ಕೆ ಹೋದೆ. ಅವಳನ್ನ ರೆಡಿ ಮಾಡಿ ಇನ್ನು ತಿಂಡಿ ತಿನ್ನೋಕ್ಕೆ ಕೊಟ್ಟರೆ ಇನ್ನು ತುಂಬ ಸಮಯ ತೊಗೊಂಡು ಅವಳು ತಿಂತಾಳೆ. ತುಂಬ ಎಂಜಾಯ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಮಾತನಾಡಿಕೊಂಡು ತಿಂತಾಳೆ, ನೋಡ್ಬೋದು ನೀವು. ಅವಳಿಗೆ ಇವಾಗ ನಾವು ಬೇಗ ಎಬ್ಬಿಸ್ಬಿಡ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ, ಮಾತಾಡ್ತಾಳೆ.
ಹಾಗೆ ಆರಾಮಾಗಿ ಕೂಡ ಇರ್ತಾಳೆ. ಇನ್ನು ಅವಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತೇಳಿ ಬನಾನಾ ಹಾಗೆ ಕ್ಯಾರೆಟ್ ಆರೆಂಜ್ನ ಹಾಕ್ತಾಯಿದ್ದೀನಿ. ಈ ಥರ ಫ್ರೂಟ್ಸ್ ಐಟಮ್ಸ್ನ ಹಾಕಿದ್ರೆ ಖಾಲಿ ಮಾಡ್ಕೊಂಡು ಬರ್ತಾಳೆ. ಇನ್ನು ಮಧ್ಯಾಹ್ನಕ್ಕೆ ಹೇಗೆ ಇದ್ರು ಮನೆಗೆ ಬರೋಷ್ಟೊತ್ತಿಗೆ ಏನಾದರೂ ಅಡುಗೆ ರೆಡಿ ಮಾಡಿರ್ತೀನಿ. ಇನ್ನು ಅದನ್ನ ಊಟ ಮಾಡಿದ್ರೆ ಆರಾಮಾಗಿ ಬಿಡ್ತಾಳೆ. ಇನ್ನು ಊಟ ಮಾಡಿ ಅವಳು ಹೋಮ್ವರ್ಕ್ಸ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೋಳಷ್ಟೊತ್ತಿಗೆ ಇನ್ನು ಸಂಜೆನೇ ಆಗುತ್ತೆ. ಈ ರೀತಿಯಾಗಿ ಅವಳ ಒಂದು ದಿನಾನ ಕಳೀತಾಳೆ. ಈ ರೀತಿಯಾಗಿತ್ತು ಇವತ್ತಿನ ನಮ್ಮ ದಿನ. ಹಾಗೆಯೇ ಇವಾಗ ನಾವು ನೋಡ್ದಂಗೆ ನಿನ್ನೆಗೂ ಇವತ್ತಿಗೂ ಡೇ 1 ಹಾಗೆ ಡೇ 2ಗೂ ಏನಾಗಿದೆ ಅಂದರೆ 1 ಸೆಕೆಂಡ್ ಡಿಫ್ರೆನ್ಸಲ್ಲಿ 1 ಸೆಕೆಂಡ್ ಬೇಗನೆ ರೀಚ್ ಆಗಿದ್ದಾರೆ ಇಬ್ಬರೂ ಕೂಡ. ನೋಡೋಣ ಯಾವ ರೀತಿಯಾಗಿ ಇಂಪ್ರೂವ್ ಆಗ್ತಾರೆ. ಹಾಗೆಯೇ ಇವಾಗ ಒಂದು ಸ್ಟ್ಯಾಂಡರ್ಡಾಗಿ ಇಂಪ್ರೂವ್ ಆದ ತಕ್ಷಣವೇ ಕಾನ್ಸ್ಟೆಂಟಾಗಿ ದಿನಾನು ಒಂದೇ ಲೆವೆಲ್ಲಿಗೆ ಬರ್ತಾರಲ್ವ, ಅಲ್ಲಿವರೆಗನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ನಮ್ಮ ದಿನಗಳು ಅಂತ. ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಎವ್ರಿವನ್.